ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್, ವಿವಿಧ ವಿನ್ಯಾಸದ ಫ್ಯಾನ್ಸಿ ಲೈಟಿಂಗ್ ಮಳಿಗೆ. ನಮ್ಮಲ್ಲಿ ಫಿಲಿಪ್ಸ್, ಕ್ರಾಂಪ್ಟನ್ ಗ್ರೇವ್ಸ್, ಕೈತನ್, ಓಸ್ರಾಮ್, ವಿಪ್ರೋ, ಓರಿಯಂಟ್, ಸಿಎಫ್ಎಲ್ ಲೈಟ್ಸ್, ಝೂಮಾ ಲೈಟ್ಸ್, ಫ್ಯಾನ್ಸಿ ವಾಲ್ ಲೈಟ್ಸ್, ಗೇಟ್ ಲೈಟ್ಸ್, ಸೀಲಿಂಗ್ ಲೈಟ್ಸ್, ಔಟ್ಡೋರ್ ಪಿಕ್ಚರ್ಸ್, ಸ್ಟ್ರೀಟ್ ಲೈಟ್ಸ್, appliances, autumn fans, all types of fans, iron box, water heater, spotlights ಇತ್ಯಾದಿಗಳು ಡಿಸ್ಕೌಂಟ್ ದರದಲ್ಲಿ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ, ಸಂಪರ್ಕಿಸಿ. ಲೈಟಿಂಗ್ ಪಾಯಿಂಟ್, SS ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 0828230481, ಮೊಬೈಲ್ 9481752720. ಈ ಸಂಚಿಕೆಯ ಪ್ರಾಯೋಜಕರು ಲಯನ್ಸ್ TG ಆಚಾರ್ಯ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಉಡುಪಿ. ಮೊಬೈಲ್ 9880235166. ಹೆಬ್ರಿ ನ್ಯೂಸ್ಗೆ ಸ್ವಾಗತ. ಹೆಬ್ರಿ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈಗ ಸುದ್ದಿಯ ವಿವರ. ಖಂಡಿಗೆಯ ನ್ಯೂ ಕಲ್ಲಾಳ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುವರ್ಣ ಮಹೋತ್ಸವ ಸಮಾರಂಭ ಜನವರಿ 12ರಂದು ವಿಜೃಂಭಣೆಯಿಂದ ನಡೆಯಿತು. ನ್ಯೂ ಕಲ್ಲಾಳ ಹಾಲಕ್ಕಿಯ ಯುವಕ ಸಂಘ ಮತ್ತು ಮಹಿಳಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸುವರ್ಣ ಮಹೋತ್ಸವವನ್ನು ಸಚಿವರಾದ ಶ್ರೀನಿವಾಸ್ ಪೂಜಾರಿಯವರು ಉದ್ಘಾಟಿಸಿ ಮಾತನಾಡಿದರು. ನಮಗೆ ಎಲ್ಲ ಆಶ್ಚರ್ಯ ಆಗುವಷ್ಟು ದೊಡ್ಡ ಮಟ್ಟದಲ್ಲಿ ಈ ಶಾಲೆ ಬೆಳೆದಿತ್ತು. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಈ ಶಾಲೆಯಂತ ಸುಮಾರು 49ರಿಂದ 50 ಸಾವಿರ ಶಾಲೆಗಳಿವೆ, ಸರ್ಕಾರಿ ಶಾಲೆಗಳು. ಸರಿಸುಮಾರು ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳ ಅಂಕಿಅಂಶಗಳನ್ನು ತೆಗೆದರೆ 1 ಕೋಟಿ ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ. 1 ಕೋಟಿ ಮಕ್ಕಳು. ಪ್ರತಿನಿತ್ಯ 65 ಲಕ್ಷ ಮಕ್ಕಳು ಬಿಸಿಯೂಟವನ್ನು ಮಾಡ್ತಾ ಇದ್ದಾರೆ. ಈ 49 ಸಾವಿರ ಶಾಲೆಗಳಲ್ಲಿ 65 ಲಕ್ಷ ಮಕ್ಕಳು ಬಿಸಿಯೂಟವನ್ನು ಮಾಡ್ತಾ ಇದ್ದಾರೆ. 1,10,000 ಜನ ಬಿಸಿಯೂಟ ತಯಾರು ಮಾಡುವಂತ ಅಡುಗೆಯವರು ನಮ್ಮ ಶಾಲೆಗಳಲ್ಲಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ, ಅರೆ ಸರ್ಕಾರಿ ಸೇರಿದಂತೆ 2 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಯ ಶಿಕ್ಷಕರಿದ್ದಾರೆ. 352 ನಮೂನೆಯ ಪುಸ್ತಕಗಳನ್ನು ನಮ್ಮ ಸರ್ಕಾರ ಮುದ್ರಣ ಮಾಡುತ್ತೆ. 5.5 ಕೋಟಿ ಪುಸ್ತಕಗಳನ್ನು ನಾವು ಮುದ್ರಿಸಿ ನಮ್ಮ ಶಾಲೆಯ ಮಕ್ಕಳಿಗೆ ಹಂಚ್ತಾ ಇದ್ದೇವೆ. ಸುವರ್ಣ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಜಿಯಾನಂದ ಹೆಗಡೆ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಅದಕ್ಕೆಲ್ಲ ಹಿಂದಿನ ಖರ್ಚುಗಳುಂಟು, ಅದಕ್ಕೆ ಸಹಾಯ ಮಾಡಬೇಕಂತ ಅವ್ರ ಹತ್ರ ನಾವು ವಿನಂತಿ ಮಾಡ್ಕೊಳ್ತು. ಆಗ ಅವರು ನಮ್ಮಿಂದ ನಾವು ಏನು ಮಾಡಬೇಕಂತ ಹೇಳಿದರು. ಕಡೆಗೆ ಒಂದು 3 ಲಕ್ಷ ರೂಪಾಯಿ ಇಲ್ಲೆಲ್ಲ ಒಂದು ಕಾರ್ಯಕ್ರಮಕ್ಕೆ ಹಾಕೊಂಡಿತ್ತು. ಆದರೆ ಅವರು ತೋರಿಸು, ಅದಕ್ಕೆ ಒಂದು 3 ಲಕ್ಷ ನಾನು ದೇಣಿಗೆ ಕೊಡ್ತೇನಂತೆ. ಮತ್ತು ನಾವು ಶಾಸಕರ ಹತ್ರ ವಿನಂತಿ ಮಾಡಿಕೊಳ್ತು. ನಾವು ನೋಡುವ, ನಾನು ಏನು ಸಹಾಯ ಮಾಡ್ತೇನೆ ಅಂತ ಹೇಳಿದ್ರು, ನನ್ನ ತಾಗುವಂಥದ್ದು ಅನುದಾನ ಕೊಡ್ತೇನೆ ಅಂತ ಹೇಳಿದ್ರು. ಆದರೆ VSHನಲ್ಲಿ ಪತ್ರದಲ್ಲಿ ಬರೆದು ಕೊಟ್ಟರು, 3 ಲಕ್ಷಕ್ಕೆ ಬರೆದು ಕೊಟ್ಟರು. ಅದು DC ಆಫೀಸಿಗೆ ಹೋಯಿತು. ಹೋದರೆ ಅಲ್ಲಿಂದ DCಯಿಂದ ಫಾರ್ವರ್ಡ್ ಆಗಿ ಮುಂದೆ ಹೋಗಲಿಲ್ಲ. ಅಧ್ಯಕ್ಷತೆ ವಹಿಸಿದ್ದ ಉಡುಪಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ಪಕ್ಕಾಲು ರಾಮಕುಲಾಲ್ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಹೆಚ್ಚು ಪಾತ್ರ ನಾಟಕ ಟ್ರಯಲ್ ಮಾಡ್ತದೆ. 2-3 ತಿಂಗಳ ಮುಂಚೆ ಒದ್ದಾಡದು ನಾಟಕ ತೋಡು ಈ ಉತ್ಸವದ ಪೊರ್ಲಿನ ತೋಡು ಬಂದು ಅಪ್ಪೆ ಅಮ್ಮೆ ಬಾಲ್ಯನ ಜೋಗ್ಲಿನ ಸಾತದು ವೇದಿಕೆ ಕುಂದೇರು ಇತ್ತನೇ ಗಂಟೆ 10:09 ನಾನು ಹೆಚ್ಚಿ ಯಾರು ಪಾತೇರಿಸಿ ದಾಯಗೊಂಡ ಏತು ಬೋಡು ಎಂಕಲ ಬದುಕಿಗೆ ಏತ ಈ ಗೌರವಾನ್ವಿತ ಬದುಕಲಿ ಎಂಚ ಇಪ್ಪೋಡು ಪಂಪಿನ ಸಂಪೂರ್ಣವಾದ ನಮ್ಮ ರತ್ನಕರ. ಇದೇ ವೇದಿಕೆಯಲ್ಲಿ ದಾನಿಗಳನ್ನು, ಶಿಕ್ಷಕರನ್ನು, ಗಣ್ಯರನ್ನು ಸನ್ಮಾನಿಸಲಾಯಿತು.
ವೇದಿಕೆಯಲ್ಲಿ ಶಾಸಕರಾದ ಲಾಲಾಜಿ ಆರ್ ಮೆಂಡನ್, ವಕೀಲರಾದ ಮಟ್ಟಾರು ರತ್ನಾಕರ ಹೆಗಡೆ, ಉಡುಪಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪೇಂದ್ರ ನಾಯಕ್, ಪ್ರಮೀಳಾ ಎನ್ ಹೆಗಡೆ, ಶೋಭಾ ಶೆಣೈ, ಸಂಪ ಪೂಜಾರಿ, ಸಂತೋಷ್ ಪೂಜಾರಿ, ರಾಜು ಬಿ ಶೆಟ್ಟಿ, ಪ್ರಮೀಳಾ ಆರ್ ಶೆಟ್ಟಿ, ಉಮೇಶ್ ನಾಯಕ್ ಉಪಸ್ಥಿತರಿದ್ದರು. ಪೇತ್ರಿ ಸಮೀಪದ ಚಾಂತಾರುವಿನ ಚಾನ್ ಸ್ಟಾರ್ ಯೂತ್ ಕ್ಲಬ್ನ ವಾರ್ಷಿಕೋತ್ಸವವು ಜನವರಿ 12ರಂದು ಚಾಂತಾರು ಚವನ ಕ್ರೀಡಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮುಖ್ಯ ಅತಿಥಿ ಉದ್ಯಮಿ ಪ್ರಮೋದ್ ಮಧುರಾಜ್ ಅವರು ಮಾತನಾಡಿದರು. ಇವತ್ತು ನಮ್ಮ ಎಲ್ಲ ಶಾಸ್ತ್ರಗಳು, ನಮ್ಮ ಎಲ್ಲ ಗ್ರಂಥಗಳು ಹೇಳುವಂಥದ್ದಿಷ್ಟೇ, ಪರೋಪಕಾರಕ್ಕಿಂತ ಉತ್ತಮವಾದಂತಹ ಧರ್ಮ ಬೇರೆ ಇಲ್ಲ ಅಂತ. ನಾವು ಯಾವ ಕಷ್ಟದಲ್ಲಿರ್ತಕ್ಕಂಥವರ ಕಣ್ಣೀರು ಒರೆಸುವಂತಹ ಕೆಲಸ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಇಲ್ಲ. ಆಚಾರ್ಯ ಮಧ್ವರು ದ್ವೈತ ಮತವನ್ನ ಸ್ಥಾಪನೆ ಮಾಡಿದಂಥವರು ಹೇಳುವಂಥದ್ದು, ನೀವು ತೆರಿಗೆ ಕಟ್ತೀರಿ, ಪಂಚಾಯತಿಗೆ ತೆರಿಗೆ ಕಟ್ತೀರಿ, ಸರ್ಕಾರಕ್ಕೆ ತೆರಿಗೆ ಕಟ್ತೀರಿ, ರಾಜನಿಗೆ ತೆರಿಗೆ ಕಟ್ತೀರಿ, ಅದರಿಂದ ಎಷ್ಟು ಪ್ರಯೋಜನ ಆಗ್ತದೆ ಗೊತ್ತಿಲ್ಲ. ನೀರು ಬರುತ್ತೋ ಗೊತ್ತಿಲ್ಲ, ವಿದ್ಯುತ್ ಬರುತ್ತೋ ಗೊತ್ತಿಲ್ಲ, ರಸ್ತೆ ಸರಿಯಾಗುತ್ತೋ ಗೊತ್ತಿಲ್ಲ, ಆದ್ರೂ ನೀವು ತೆರಿಗೆ ಕಟ್ತಾ ಹೋಗ್ತೀರಿ. ಆದ್ರೆ ಎಲ್ಲವನ್ನು ಕೊಡುವಂತ ಗಾಳಿ, ಬೆಳಕು, ನೀರು ಎಲ್ಲವನ್ನು ಕೊಡುವಂತ ದೇವರಿಗೆ ತೆರಿಗೆ ಕಟ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಮಧ್ವಾಚಾರ್ಯರು ಕೇಳ್ತಾರೆ. ಮತ್ತೆ ಅದಕ್ಕೆ ಉತ್ತರ ಕೂಡ ಕೊಡ್ತಾರೆ. ದೇವರಿಗೆ ಕಟ್ಟುವ ತೆರಿಗೆ ಯಾರು ಕಷ್ಟದಲ್ಲಿದ್ದಾರೆ ಅವರನ್ನ ಕಣ್ಣೀರನ್ನ ಗೊಡಿಸಿದ್ರೆ, ಅವರ ಸೇವೆಯನ್ನು ಮಾಡಿದ್ರೆ ಅದುವೇ ದೇವರಿಗೆ ಕೊಡುವಂತ ತೆರಿಗೆ ಅಂತ ಮಧ್ವಾಚಾರ್ಯರು ಹೇಳುವಂತ ರೀತಿಯಲ್ಲಿ ಯುವಕರು ಕೆಲಸ ಮಾಡಬೇಕಾಗ್ತದೆ. ಯಾರಿಗೆ ಶಕ್ತಿ ಇಲ್ಲ ಅಂತವರಿಗೆ ಶಕ್ತಿ ತುಂಬುವ ಕೆಲಸವನ್ನ ನಮ್ಮ ಯುವಕರು ಮಾಡಬೇಕಾಗ್ತದೆ. ಇನ್ನೋರ್ವ ಮುಖ್ಯ ಅತಿಥಿ ನೀಲಾವರ ದೇವಳದ ಧರ್ಮದರ್ಶಿ ಸುಪ್ರಸಾದ್ ಶೆಟ್ಟಿ ಅವರು ಮಾತನಾಡಿದರು. ಕ್ಲಬ್ನ ಗೌರವಾಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ವಿಷಯದಲ್ಲಿ ಈ ನಮ್ಮ ಸ್ಥಳೀಯರು ನನಗೆ ಕೊಟ್ಟ ಪ್ರೋತ್ಸಾಹಕ್ಕೆ ಚಿರಋಣಿ. ಯಾವುದೇ ಸಂಘ ಸಂಸ್ಥೆಯಲ್ಲಿ ಸತತ 10 ವರ್ಷ ಒಬ್ಬ ಯುವಕ ಮಂಡಲ ಅಧ್ಯಕ್ಷರಾಗಿ ಇರುವುದು ಬಹಳ ಕಷ್ಟ. ಆದರೂ ನನ್ನ 35ರಿಂದ 45 ವರ್ಷದವರೆಗೆ ಈ ಯುವಕ ಮಂಡಲದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆಸಿದ್ದೇನೆ. ಹಾಗೂ ನಮ್ಮ ಸಂಘದ ದಶಮಾನೋತ್ಸವದ ಸಂದರ್ಭದಲ್ಲಿ ನಾವು 10 ಜನ ನಮ್ಮ ಸ್ಥಳೀಯರನ್ನು ಗುರುತಿಸಿಕೊಂಡಿದೆ. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಕ್ಷೇತ್ರದ ಆನಂದ ನಾಯ್ಕ್, ಸಾಂಸ್ಕೃತಿಕ ಕ್ಷೇತ್ರದ ರುದ್ರ ನಾಯ್ಕ್, ಕ್ರೀಡಾ ಕ್ಷೇತ್ರದ ಅಕ್ಬರ್ ಅಲಿ ಸೇರಿದಂತೆ ಶೈಕ್ಷಣಿಕ ಕ್ಷೇತ್ರದ ಶ್ವೇತಾ ಶೆಟ್ಟಿ ಮತ್ತು ರಂಜಿತ್ ಪಿ ಇವರಿಗೆ ಗಣ್ಯರು ಸನ್ಮಾನ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಾಂತಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ರವಿರಾಜ್ ಶೆಟ್ಟಿ ಅವರು ವಹಿಸಿದ್ದರು. ವೇದಿಕೆಯಲ್ಲಿ ಉಡುಪಿ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಪ್ರಸಾದ್ ಕಾಂಚನ್, ಕ್ಲಬ್ನ ಅಧ್ಯಕ್ಷ ಉಮೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಬಳಿಕ ಸ್ಥಳೀಯರಿಂದ ಮನೋರಂಜನಾ ಕಾರ್ಯಕ್ರಮ ನೆರವೇರಿತು. ಶೇಡಿಮನೆ ಅರಸಮ್ಮಕಾನು ಶ್ರೀ ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜನವರಿ 13ರಂದು ಬ್ರಹ್ಮ ಕಲಶ ಮಹೋತ್ಸವ ನಡೆಯಿತು.
ನೋವಾದರೂ ಪೆಟ್ಟಾದರೂ ನಮ್ಮ ಹೃದಯಕ್ಕೆ ಹೇಗೆ ನೋವಾಗ್ತದೋ ಹಾಗೆಯೇ ಇಲ್ಲಿ ಪ್ರಾಕಾರದಲ್ಲಿ ಅಥವಾ ಕೋಳಿಯಲ್ಲಿ ನೀವು ಏನೇ ಒಂದು ಕೆಲಸಗಳನ್ನು ಮಾಡಿದರೂ ಅದರ ಪ್ರಭಾವ ಆ ಪ್ರಾಸಾದದಲ್ಲಿರತಕ್ಕಂಥ ದೇವರಿಗೆ ತಾಗ್ತದೆ ಅಂತ. ನೀವು ಆ ಪ್ರಾಕಾರವನ್ನು ನವೀಕರಣ ಮಾಡಿದ್ದೀರಿ, ಆ ಸಂದರ್ಭದಲ್ಲಿ ಅನೇಕ ದೋಷಗಳು ಉಂಟಾಗಿದ್ದವು. ಏನು ಭೂಖನನ, ಅಶ್ಮಖಂಡನ ಇತ್ಯಾದಿ. ಭೂಖನನ ಅಂದರೆ ಭೂಮಿಯನ್ನು ಅಗೆಯುವಂತಹದ್ದು, ಅಶ್ಮಖನನ ಅಂದರೆ ಕಲ್ಲನ್ನು ತುಂಡು ಮಾಡುವಂಥದ್ದು ಇತ್ಯಾದಿ. ಅವೆಲ್ಲ ಶಾಸ್ತ್ರದಲ್ಲಿ ದೋಷ ಅಂತ ಪರಿಗಣಿಸಲ್ಪಡ್ತದೆ. ಆ ದೋಷಗಳ ಪರಿಹಾರಕ್ಕೆ ಏನು ಮಾಡಬೇಕು ಅಂತಂದರೆ ನಿನ್ನೆ ಮಾಡಿರುವಂತಹ ರಾಕ್ಷೋಗ್ನಿ ಹೋಮ. ಆ ರಾಕ್ಷೋಗ್ನಿ ಹೋಮ ಮಾಡುವುದರಿಂದ ಆ ದೋಷಗಳ ಪರಿಹಾರವಾಗುತ್ತೆ. ಆ ನಂತರದಲ್ಲಿ ಆ ಒಂದು ದೋಷಗಳ ಪ್ರಭಾವ ಹೇಗೆ ದೇವಾಲಯದ ಒಳಗೆ ಬೀಳ್ತದೆ ಅಂದರೆ ಆಗ ಬಿದ್ದಾಗ ಒಳಗಿರ್ತಕ್ಕಂಥ ವಾಸ್ತುವಿನ ಅಂಶ, ಅಂದರೆ ಯಾವುದೇ ದೇವಾಲಯದಲ್ಲಿ ದೇವರ ಶಕ್ತಿ ಎಷ್ಟಿದೆಯೋ ಹಾಗೆ ಆ ವಾಸ್ತುವಿನ ಶಕ್ತಿ ಹೆಚ್ಚಾದಾಗೂ ದೇವರಲ್ಲಿ ಅನುಗ್ರಹದ ಶಕ್ತಿ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಆಡಳಿತ ಮುಕ್ತೇಸರರಾದ ಬಿ ಚಂದ್ರಶೇಖರ್ ಶೆಟ್ಟಿ, ತಂತ್ರಿಗಳಾದ ಗಿರೀಶ್ ಸೋಮಯಾಜಿ, ಅರ್ಚಕರಾದ ಸುಬ್ರಾಯ ಬಾಯರಿ ಸೇರಿದಂತೆ ಮುಕ್ತೇಸರರಾದ ನಾಗರಾಜ್ ಬಾಯರಿ, ಮದನ್ ಮೋಹನ್ ಉಳ್ಳೂರ್, ರಘುರಾಮ ಶೆಟ್ಟಿ, ಶೇಖರ ಹೆಗಡೆ, ವಿಮಲಾ ಹೆಗಡೆ, ಸುಮತಿ ಹೆಗಡೆ, ನರಸಿಂಹ ನಾಯಕ್, ಸದಾನಂದ ಪೂಜಾರಿ, ಕಾರ್ಯದರ್ಶಿ ಶೇಖರ್ ಶೆಟ್ಟಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಶ್ರೀ ದೇವಳದಲ್ಲಿ ಜನವರಿ 14ರಂದು ನಡೆದ ಕೆಂಡೋತ್ಸವದ ವಿಶೇಷ ವಾರ್ತಾ ಪ್ರಸಾರವನ್ನು ಗುರುವಾರ ಸಂಜೆ 6:30ಕ್ಕೆ ಹೆಬ್ರಿ ನ್ಯೂಸ್ನಲ್ಲಿ ವೀಕ್ಷಿಸಬಹುದು.